ಆತ್ಮೀಯ PH16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಬೇರೆ. ಶಿಕ್ಷಣ 10+2ವರೆಗೆ ಫ್ರೀ ಆಗಬೇಕಾಗಿತ್ತು, ಇಷ್ಟರಲ್ಲೇ ಆಗಬೇಕಾಗಿತ್ತು, ಎಲ್ಲರಿಗೂ ಆಗಬೇಕಾಗಿತ್ತು. ನೀವು ಮೊರಾರ್ಜಿ ದೇಸಾಯಿ ಶಾಲೆ, ಮತ್ತೊಂದು ಶಾಲೆ, ಮುಗಿದೊಂದು ಶಾಲೆ, ಈಗ ಮತ್ತೊಂದು KPS ಪಬ್ಲಿಕ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅದು ಮ್ಯಾಗ್ನೆಟ್ ಅಂತ. ಯಾಕಿವೆಲ್ಲ ಎಲ್ಲರಿಗೂ ಸಮಾನವಾಗಿ ಸಿಗುತ್ತಿರೋದು ಶಿಕ್ಷಣ ಯಾಕೆ ಕೊಡಬಾರ್ದು? ಪ್ರಾಥಮಿಕ ಮಾಧ್ಯಮಿಕ ಮೇಲೆ 2 ವರ್ಷ PUC ಎಲ್ಲ ಮಕ್ಕಳಿಗೆ. ಇವತ್ತು ನೋಡ್ರಿ, ಈ ಹೊಸದಾಗಿ ಬಂದ ನೇಪಾಳದ ಪ್ರಧಾನಿ ಪ್ರೈವೇಟ್ ಸ್ಕೂಲ್ಗೆಲ್ಲ ಬ್ಯಾನ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಆ ಸುದ್ದಿಗೆ ಇಷ್ಟು ಖುಷಿ ಅನಿಸ್ತಾನೆ ಮಗ. ನಮ್ಮ ದೇಶ ಯಾವಾಗ ಆಗ್ತದಂತ, ನಮ್ಮ ಪ್ರಧಾನಿ ಅವ್ರಿಗೆ ಯಾವಾಗ ಈ ಬುದ್ಧಿ ಬರ್ತದ, ನಮ್ಮ CM ಅವ್ರಿಗೆ ಯಾವಾಗ ಈ ಬುದ್ಧಿ ಬರ್ತದೆ? ನಮ್ಮ ಮಧು ಬಂಗಾರಪ್ಪನವ್ರು KPS ಅಂತ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದೆ. ಇದು ಪಬ್ಲಿಕ್ ಸ್ಕೂಲ್ ಅಲ್ವಾ? ಅದೇ ಇವತ್ತು ಚರ್ಚೆ ನಡೀತಾ ಇದೆ. ಅದರಲ್ಲೂ ನಮ್ಮ ಸಾಹಿತಿಗಳು ಸಮಾವೇಶ ಮಾಡಿ ಸ್ವತಂತ್ರ ಉದ್ಯಾನವನದಲ್ಲೇ ಶುಕ್ರವಾರ ದಿವಸ ಮುರುಘಸಿದ್ದಪ್ಪನವರು ಕರ್ನಾಟಕ ಮಾತ್ರವಲ್ಲದೆ ಹಲವು ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತೀರಿ, ಒಂದಿಷ್ಟು ಅಕ್ಕಿ, ಒಂದಿಷ್ಟು ಏನೋ ಬಸ್ಗಳು ಹೇಳುವಂಥದ್ದು. ಜನರಿಗೆ ನೀಡಿದ ಭರವಸೆ ಈಡೇರಿಸಲು ಕೈಲಾಗದವರು ಬಾಯಿ ಮುಚ್ಚಿಸಲು ಗ್ಯಾರಂಟಿ ಯೋಜನೆ ಜಾರಿ ಮಾಡುತ್ತಿದ್ದು, ನಮಗೆ ಇಂಥ ಯೋಜನೆಗಳು ಬೇಕಾಗಿಲ್ಲ. ಖರೇದ್ರೆ ಮುರುಘಸಿದ್ದಪ್ಪನವ್ರು ಹೇಳಿದ್ರೆ ಈ ಯೋಜನೆಗಳು ಬೇಕಾಗಿಲ್ಲ ನಮಗೆ. ಇದರ ಬದಲು ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಗ್ಯಾರಂಟಿ ಕೊಡಿ, ನಿಮ್ಮ ಮೀಸಲಾತಿ ಬೇಕಾಗಿಲ್ಲ ಅನ್ನುವಂಥ ಮಾತಾಡಿದ್ರೆ ಮತ್ತು ಸತ್ಯನೂ ಹೌದು, ಫ್ಯಾಕ್ಟ್ರಿನೂ ಹೌದು. ಇದನ್ನು ಕೊಡ್ರಿ, ಸಮಾನ ಶಿಕ್ಷಣಗಳು ಎಲ್ಲರಿಗೂ. ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಂದ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಸತ್ಯದ ಇದನ್ನು ನಿಲ್ಲಿಸಬೇಕಾಗಿದೆ. ಇವತ್ತು ನೇಪಾಳದ ಪ್ರಧಾನಿ ಇವತ್ತು ಹೊಸದಾಗಿ ಬಂದ ಯುವಕ ಮಾಡ್ತಾ ಇದ್ದಾರೆ. ನಮ್ಮ ಮೋದಿಯವ್ರಿಗೆ ಇದು ಯಾಕೆ ಆಗ್ತಾ ಇಲ್ಲ? ದೊಡ್ಡ ಲಾಬಿ ಇದೆ ಶಿಕ್ಷಣಕ್ಕಾಗಿ. ಬಡವ್ರ ಮಕ್ಕಳು ಇವತ್ತು ಯಾವ ಶಿಕ್ಷಣ ಪಡೆಯುವಂಥ ಸ್ಥಿತಿ ಒಳಗಿಲ್ಲ. ಬಡವರು ಕೂಲಿಕಾರ ಮಕ್ಕಳು ಇವತ್ತು MBBS, BE, ME, MTech ಕನಸಿನೂ ಸೇರೋಕ್ಕೆ ಸಾಧ್ಯ ಇಲ್ಲ. ಇನ್ನು IAS ಅಂತ ದೂರದ ಮಾತು. ಯಾಕಂದ್ರೆ ಇವತ್ತು ಕ್ವಶನ್ ಪೇಪರ್ಗಳನ್ನಾಗಲಿ ಮತ್ತೇನಾಗಲಿ ಓದಲಿಕ್ಕೆ ಬರಲಾರ್ದಷ್ಟು ಕಷ್ಟದ ಮಾಡಿಟ್ಬಿಟ್ಟಿದ್ದಾರೆ. ಕೇವಲ ಆಂಗ್ಲ ಮಾಧ್ಯಮ ಮಾಡಿದಂಥವ್ರು, ಕೇವಲ ಮ್ಯಾಥಮೆಟಿಕ್ಸ್ ಅಂದರೆ BE ಮಾಡಿದವರು, ಇಂಥವ್ರಿಗೆ ಒಂದು ಸಾಧ್ಯ ಇರುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅವುಗಳನ್ನ ಪಾಸಾಗಿ ಹೋಗೋರು ಯಾರು, BE ಮಾಡೋರು ಯಾರು, BE ಜೊತೆಗೆ MBBS ಮಾಡೋರು ಯಾರು, ME ಮಾಡೋರು ಯಾರು, MS ಮಾಡುವವರು ಯಾರು, ಎಲ್ಲ ಅನುಕೂಲಸ್ಥರ ಮಕ್ಕಳು. ಬಡವರ ಮಕ್ಕಳು ಇದೆಲ್ಲ ಇವತ್ತು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಮುರುಘಸಿದ್ದಪ್ಪನವರಾಗಿರ್ಬೋದು, SG ಸಿದ್ದರಾಮಯ್ಯನವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಮಾಜಿ ಕುಲಪತಿಗಳಾದಂಥ ಮುರುಗಪ್ಪ ಆಗಿರ್ಬೋದು, ಸಬಿಹಾ ಭೂಮಿಗೌಡ ಆಗಿರ್ಬೋದು, ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರವರಾಗಿರ್ಬೋದು, ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಗುರುಪ್ರಸಾದ್ ಕರಗೋಡ್ ಅವರಾಗಿರ್ಬೋದು, ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯಾಧ್ಯಕ್ಷ ಅಲ್ಲಂಪ್ರಭು ಬೆಟ್ಟದೂರ್ ಅವರಾಗಿರ್ಬೋದು, AIDSO ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಸಿದ್ಧಾರ್ಥ ರಥ್ ಮಾತನಾಡಿದರು. ಇವರಲ್ಲಿ ಮಾತಾಡಿ ಹೇಳ್ತಾಯಿದ್ದಾರೆ, ಇಲ್ಲಿ ಒತ್ತಾಯ ಮಾಡ್ತಾಯಿದ್ದಾರೆ, ಇಂಥ ಶಿಕ್ಷಣ ಬೇಡಪ್ಪ, ನಮಗೆ ಕ್ಯಾನ್ಸಲ್ ಮಾಡೋದನ್ನು KPS ಬೇಡ, ಎಲ್ಲ ಮಕ್ಕಳಿಗೂ ಸಮಾನವಾಗಿ ಅಲ್ಲೆಲ್ಲ ಶಿಕ್ಷಕರು ಸಿಗುವಂಗೆ, ಒಳ್ಳೆ ಶಿಕ್ಷಣ ಸಿಗುವಂಗೆ ಮಾಡಿರಿ. ಇದರ ಅವಶ್ಯಕತೆ ಇಲ್ಲ. ನಾವು KPS ಮಾಡಿದ್ವಿ, ಸ್ಟ್ಯಾಂಡರ್ಡ್ ಮಾಡಿದ್ವಿ, ಎಲ್ಲಿ ಕೆಲವು ಮಕ್ಕಳಿಗೆ, ಬುದ್ಧಿವಂತ ಮಕ್ಕಳಿಗೆ ಮಾತ್ರ ಅನುಕೂಲ ಅದು. ಪಾಪ ದೊಡ್ಡ ಮಕ್ಕಳಿಗೆ ಕಲಿಯುವಾಗಿಲ್ವೇನ್ರಿ? ಬಡವರ ಮಕ್ಕಳು ಅಕ್ಷರ ಜ್ಞಾನದವ್ರು ಕಲಿಯುವಂಗಿಲ್ಲೇನು? ಸರ್ಕಾರಿ ಸ್ಕೂಲ್ಗಳಲ್ಲಿ ವ್ಯವಸ್ಥೆ ಅಧ್ವಾನದ. ಅಲ್ಲಿ KPS ಅಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಪ್ರತಿ ಸ್ಕೂಲ್ದಲ್ಲಿ ಯಾಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ? ಅದನ್ನ ಯಾಕೆ ಮಾಡ್ತಾರೆ? ನಮಗೆ ಇವು ಗ್ಯಾರಂಟಿ ಬೇಡ ಅನ್ನೋದು ಅರ್ಥ ಏನಪ್ಪ ಅಂತಂದ್ರೆ, ಈ ಗ್ಯಾರಂಟಿಯಿಂದ ಏನೂ ಆಗೋದಿಲ್ಲ. ಇವು ಸುಮ್ಮನೆ ಏನು ದುಡ್ಡು ವೇಸ್ಟ್ ಅಂತ. ಇನ್ನು ಡೆವಲಪ್ಮೆಂಟ್ ಅಂದರೆ ನಮ್ಮ BJP ಹೇಳ್ತಾರೆ ಬರೀ ರೋಡು ಮತ್ತೇನು ಜಗಮಗ ಹೊಳೆಯುವಂಥದ್ದು ಅಂತೇಳಿ. ಅವ್ಯಾವು ಅಲ್ಲರಿ. ಶಿಕ್ಷಣ ಪ್ರತಿಯೊಬ್ಬರಿಗೂ. ಇದನ್ನು ಅಂಬೇಡ್ಕರ್ ಅವರು ಬಯಸಿದ್ದು, ಇದನ್ನು ಗಾಂಧೀಜಿಯವರು ಬಯಸಿದ್ದು, ಇದಾಗಲಿ ಅಂತ ಇವತ್ತು ನಮ್ಮ ಅನೇಕ ಚಿಂತಕರು ಹೇಳ್ತಾ ಇದ್ದಾರೆ. ಇವು ಗ್ಯಾರಂಟಿಗಳು ಬೇಡ, ನಿಮ್ಮ ಮತ್ತೊಂದು ಬೇಡ, ಮುಗಿದೊಂದು ಬೇಡ, ಇದು ನಿಮ್ಮ ಅಭಿವೃದ್ಧಿ ವ್ಯಾಖ್ಯಾನವೂ ಬೇಡ. ಈ ಮಾತು ಭಾಳ ಸತ್ಯ ಅದ. ಒಬ್ಬ ಬಡವನ ಮಗ, ಒಬ್ಬ ಕೂಲಿಕಾರನ ಮಗ ಸ್ಕೂಲಿಗೆ ಹೋಗಿ ಕಲಿಯುವಂಥ ಒಂದು ಅಲ್ಲಿಯೂ ಬೇಕಾಗಿಲ್ಲ. ಹೆಚ್ಚಿಗೆ ಒಳ್ಳೆಯ ಶಿಕ್ಷಕರು, ನುರಿತ ಶಿಕ್ಷಕರ ಜೊತೆಗೆ ಮಕ್ಕಳ ಜೊತೆಗೆ ಪ್ರೀತಿ ಬಾಂಧವ್ಯರಂಥ ಶಿಕ್ಷಕರ ಜೊತೆಗೆ ಅಲ್ಲಿ ಒಳ್ಳೆ ಕುಡಿದಕ್ಕೆ ನೀರು, ಒಂದು ಶೌಚಾಲಯ, ಬಿಲ್ಡಿಂಗ್ ಒಳ್ಳೆಯದಾದಂಥದ್ದು, ಇಷ್ಟು ಸಾಕಾಗಿದೆ. ನಮಗೆ ಉಳಿದಿನ ಬೇಕಾಗಿಲ್ಲ. ಬರಲಿಕ್ಕೆ, ಓದಲಿಕ್ಕೆ, ತಿಳ್ಕೊಳ್ಳಿಕ್ಕೆ
ಅವ್ರು ಬೇಕಂತ ವ್ಯವಸ್ಥೆ ಮಾಡಿರಿ, ಗ್ಯಾರಂಟಿಗಳು ಬೇಕಾಗಿಲ್ಲ ಅನ್ನುವಂಥ ಮಾತುಗಳನ್ನ ಇವತ್ತು ಈ ಎಲ್ಲ ಬುದ್ಧಿವಂತ ವರ್ಗದವರಾಗಿರ್ಬೋದು ಇದನ್ನು ಮತ್ತೇನೋ ಮಾಡ್ತಾರೆ. ಇದಕ್ಕೆ ನಗರ ನಕ್ಸಲ್ರಿ ಅವ್ರು ಮಾರಾಯರ ಯಾವ ನಗರ ನಕ್ಸಲೈಟ್ ರೀ, ಓದಾಕ ಕಲಿಸ್ರಿ, ಬರೆಯೋಕೆ ಕಲಿಸ್ರಿ, ಶಾಣೆನ ಮಾಡಿರಿ ಅಂದ್ರೆ ನಗರ ನಕ್ಸಲೈಟ್ಸ್ ಅಂತೀರಿ. ಇವ್ರನ್ನೆಲ್ಲ ವಿಚಾರಧಾರೆ ಇವ್ರು ಇರ್ತಾರೆ. ಹಿಂದೂ ಮುಸ್ಲಿಂ ಮಾಡೋದು ಮತ್ತೇನೋ ಮಾಡೋದು ಇದೆಲ್ಲ ಮಾಡೋಗಿದ್ರು. ಈ ಕರ್ನಾಟಕದಲ್ಲೇ ಗ್ಯಾರಂಟಿಗಳು, ಈ ಗ್ಯಾರಂಟಿಗಳಿಗಿಂತ ಇದಕ್ಕೆ ಹಾಕಿರಿ, ವರ್ಷಕ್ಕೆ 60,000 ಕೋಟಿ ರೂಪಾಯಿ ಹಾಕ್ತಾಯಿದ್ರಿ. ಇದನ್ನು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹಾಕಿರಿ, ಇಡೀ ರಾಜ್ಯ ಸಮೃದ್ಧ ಆಗ್ತದೆ. ಶಿಕ್ಷಣಕ್ಕೆ ಹಾಕಿರೋದನ್ನು ಗ್ಯಾರಂಟಿ ಇವೆಲ್ಲ ಹಾಕ್ತಾ ಇದ್ದೀರಲ್ಲ, ಬಿಟ್ಟಿದ್ರೆ ಇದಕ್ಕೆ ಹಾಕಿರಿ ಅನ್ನುವಂಥ ಒಂದು ಕರೆಯನ್ನು ಕೊಡ್ತಾ ಇದ್ದಾರೆ. ಇಂಥ ಸುದ್ದಿಗಳು ಸಹಿತ ನಮ್ಮ ಮೇನ್ ಮೀಡಿಯಾದಲ್ಲಿ ಬರೋದೇ ಇಲ್ಲ ರೀ. ಅಲ್ಲೆಷ್ಟು ಬಂದಾಗ ಹೋಗಿಬಿಡ್ತದೆ. ಇದು ಚಳವಳಿ ಮೂಮೆಂಟ್ ಆಗಬೇಕಾಗಿದೆ. ಇದು ಆ ಮೂಮೆಂಟ್ ಬಂದು ನಾವು ಏನು ವಿಚಾರ ಮಾಡ್ತೀವಿಪ್ಪ ಅಂತಂದ್ರೆ, ಮೂಮೆಂಟ್ ಅಂದರೆ ಧಿಕ್ಕಾರ ಕೂಗುದು ಇದಲ್ಲ, ಬದಲಾವಣೆಗೆ ಚಾಲನೆ ನೀಡುವಂಥದ್ದು. ಈ ದೃಷ್ಟಿ ಇಟ್ಕೊಂಡು ಇವತ್ತೇನು ನಮ್ಮ ಹಿರಿಯರು ಎಸ್ ಸಿದ್ದರಾಮಯ್ಯನವರಾಗಿರ್ಬೋದು, ಮರಳು ಸಿದ್ದಪ್ಪನವರಾಗಿರ್ಬೋದು, ಅದೇ ಕಾಲಕ್ಕೆ ಮುರುಗಪ್ಪ ಇದೆಲ್ಲ ಮಹಿಳೆಯರು ಇವತ್ತು ಇದಕ್ಕೆ ಒತ್ತು ಮಾಡ್ತಾ ಇದ್ದಾರೆ. ಈ KPS ಮಾಡಿ ನಮ್ಮ ಮಧು ಬಂಗಾರಪ್ಪನವರು ಸುಮ್ಮನೆ ದಿಶಾಪುರ ಮಾಡೋಕ್ಕಿಂತಲೂ ಎಲ್ಲ ಮಕ್ಕಳಿಗೆ ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಸಿಗುವಂಥ ಪ್ರಾಥಮಿಕ ಶಾಲೆಗಳನ್ನ ಮತ್ತು ಮಾಧ್ಯಮಿಕ ಶಾಲೆಗಳನ್ನು ಉನ್ನತೀಕರಣ ದೊಡ್ಡದಲ್ಲ, ದೊಡ್ಡದು ಜಗಮಗ ಡೆಸ್ಕು ಅಂತಲ್ಲ, ಮತ್ತೇನೂ ಅಲ್ಲರಿ. ಸರಳವಾದಂಥ ರೂಮ್ಗಳನ್ನು ಒಂದು ಸುಣ್ಣ ಬಣ್ಣ ಆದಂಥದ್ದು, ಅವರಿಗೆ ಶೌಚಾಲಯಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ, ನೀರಿನ ವ್ಯವಸ್ಥೆ ಕುಡಿಯೋದಕ್ಕಾಗಿ ಮಾಡಿ ಒಳ್ಳೆಯ ಶಿಕ್ಷಕನ ಕೊಟ್ಟರೆ ತಯಾರಾಗಿ ಆಗ್ತಾರೆ. ಇವತ್ತೇನು ಪುಸ್ತಕ ಕೊಡ್ಬೇಕಂತಲ್ಲ, ಅಲ್ಲೇ ಮಕ್ಕಳಿಗೆ ಕೊಡ್ರಿ, ಓದಿಸ್ರಿ, ಮಾಡಿಸ್ರಿ, ವರ್ಕ್ ಮಾಡಿಸ್ರಿ. ಮಕ್ಕಳಿಗೆ ಬರಬೇಕಾಗಿದ್ದು ಇವತ್ತಂದಿರಿ ಬೇಕಾದೇಳಿ ಪ್ರಾಥಮಿಕದಲ್ಲಿ ನಮ್ಮ ಕನ್ನಡ ಭಾಷೆ ಬೇಕು, ಪ್ರೀತಿಯಿಂದ ಕಲಿನೋ ಅದನ್ನು. ಜೊತೆಗೆ ಇಂಗ್ಲೀಷ್ ಅನಿವಾರ್ಯ ಇದೆ ಇವತ್ತು. ಇಂಗ್ಲೀಷ್ ಜೊತೆಗೆ ಮ್ಯಾಥ್ಸ್, ಮಗ್ಗಿ ಇವು ಮಾಡಿಸ್ಬೇಕಾಗಿದೆ. ಇಂಥವು ಎಲ್ಲೂ ಆಗ್ತಾಯಿಲ್ಲ. ನೀವು ಇವತ್ತೇ ಸರ್ವೆ ಮಾಡಿರಿ, ಎಷ್ಟು ಜನ BA ಆದ ಮಕ್ಕಳಿಗೆ, ಎಷ್ಟು ಜನ BCom ಆದ ಮಕ್ಕಳಿಗೆ ಕನ್ನಡ ಸರಿಯಾಗಿ ಓದಾಗಿ ಬರ್ತದೆ, ಬರೀಲಿಕ್ಕೆ ಬರ್ತದೆ, ಎಷ್ಟು ಮಗ್ಗಿಗಳು ಬರ್ತವೆ. ಒಮ್ಮೆ ನೀವು ಪರೀಕ್ಷೆ ಮಾಡಿ ಗೊತ್ತಾಗ್ತದೆ ಪಾಪ ಅವ್ರ ಪರಿಸ್ಥಿತಿ ಎದಕ್ಕೂ ಬೇಕಾಗಿಲ್ಲ. ಅಂಥವ್ರು ಯಾವ ಉದ್ಯೋಗ ತೊಗೊಳ್ಬೇಕಪ್ಪ ಇವತ್ತು? ನಾವು 20-30 ಸಾವಿರ ರೂಪಾಯಿ ಪೇಮೆಂಟ್ ಕೇಳ್ತಾ ಇರ್ತೀವಿ, ಆ ಪ್ರಮಾಣದಲ್ಲಿ ವರ್ತ್ ಇರುವುದಿಲ್ಲ. ಮತ್ತು 23 ಸಾವಿರ ಕೊಡುವಂಥ ಶಕ್ತಿ ಇವತ್ತು ನಮ್ಮ ದೇಶದ ಯಾವುದೇ ಕಂಪನಿಗೂ ಉಳಿದಿಲ್ಲ. ಎಲ್ಲ ದೇವ ಹೇಳ್ತಾ ಇದ್ದಾವೆ. ಕಾರಣ ಅಂದರೆ ಉದ್ಯೋಗ ಸೃಷ್ಟಿ ಆಗ್ತಾ ಇರಲಿಲ್ಲ. ನಾವು ಒಕ್ಕಲ್ತನ ಬೇಸಳ ಒಕ್ಕಲ್ತನ ಮತ್ತು ಅದಕ್ಕೆ ಆಧಾರಂಥ ಉದ್ಯೋಗ ನೀವು ಬೆಳೆಸಿದ್ರೆ ಆಗ್ತದೆ, ಇಲ್ಲಂತಲ್ಲ, ಮಾಡೋರು ಅವರು ಅದನ್ನು ಮಾಡಬೇಕನ್ನುವಂಥ ಇಚ್ಛಾಶಕ್ತಿ ನಮ್ಮ ಮೋದಿಯವ್ರಿಗೂ ಇಲ್ಲ, ಸಿದ್ದರಾಮಯ್ಯವ್ರಿಗೂ ಇಲ್ಲ. ನಾವು ಕೇವಲ ಸೆಂಟ್ರಲ್ ಗೌರ್ಮೆಂಟ್ ಒಂದು ಟೀಕೆ ಮಾಡ್ತಾ ಇಲ್ಲ ಇವತ್ತು, ಬರೀ ಎಲ್ಲದಕ್ಕೂ ಮೋದಿನ ಕಾರಣ ಅನ್ನೋಕ್ಕಿಂತಲೂ ಈಗ ಬಂದಂಥ ಕಾಂಗ್ರೆಸ್ಸಿಗೆ ಏನು ಮಾಡ್ತಾ ಇದ್ದಾರೆ. ರೈತರದ್ದು ಏನಪ್ಪ 3 ಕಾಲೇ ಕಾನೂನುಗಳನ್ನು ರದ್ದು ಮಾಡಿ ಹೋಗ್ಬೇಕಾಗಿತ್ತು, ಇದು ಕ್ಯಾನ್ಸಲ್ ಆಗಬೇಕಾಗಿತ್ತು, ಇನ್ನೂ ಅದಾವು. ಸುಮ್ಮನೆ ಹಿಂದೆ ತಗೊಂಡಿದ್ದಾರೆ ಅಷ್ಟೇ. 400 ಪಾರ ಆದರೆ ನಕ್ಕೆ ಬರ್ತಾವೆ ಹೊಳ್ಳೆವು ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಈ ಎಲ್ಲ ನೆಲೆಯಲ್ಲಿ ಶಿಕ್ಷಣಕ್ಕೆ ಆದ್ಯತೆ ಕೊಡುವಂಥದ್ದು. KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಇವುಗಳನ್ನು ಅಲ್ಲಿ ಖರ್ಚು ಮಾಡೋ ದುಡ್ಡನ್ನು ಇಲ್ಲಿ ಎಲ್ಲ ಸ್ಕೂಲ್ಗೆ ಹಾಕಿರಿ. ಎಲ್ಲ ಟೀಚರ್ ಸರಿಯಾಗಿ ನೀವು ಪೇಮೆಂಟ್ ಸರಿಯಾದ ಟೈಮಿಗೆ ಆಗುವಂಥದ್ದು, ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದು ಮಾಡಿದ್ರೆ ಇದು ಉದ್ಯೋಗ ಸೃಷ್ಟಿ ಆಗ್ತದೆ. 70-80 ಸಾವಿರ ಶಿಕ್ಷಕರಿಗೆಲ್ಲ, ಜೊತೆಗೆ ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಷನ್ ಸಿಗ್ತದೆ. ಮೊದಲು ಖಾಸಗಿ ಶಾಲೆಗಳು ಬಂದ್ ಮಾಡಿ ಅನ್ನುವಂಥ ಮಾತನ್ನ ಇವತ್ತು ಹೇಳಬೇಕಾಗಿಲ್ಲ ನಾವೆಲ್ಲರೂ. ಯಾಕಂದರೆ ಖಾಸಗಿ ಶಾಲೆಗಳಿಂದ ಯಾರಿಗೆ ಲಾಭ ಅಂದರೆ ಬಂದ್ ಮಾಡೋದು ಬೇಡ. ಅಟ್ಲೀಸ್ಟ್ ಅವರ ಮಟ್ಟದ ಸ್ಕೂಲ್ಗಳು ನಮ್ಮಲ್ಲಿ ಕಟ್ಟಿಬಿಟ್ರಪ್ಪ ಅಂತ ತಾನು ಬಂದಾಗ ಹೋಗ್ತಾವ, ದುಡ್ಡು ಕೊಟ್ಟು ಕಲಿಬೇಕಂತ ಯಾರಿಗೆ ಬೇಕಾಗಿದೆ ರೀ? ಸ್ಟ್ಯಾಂಡರ್ಡ್ ಎಜುಕೇಷನ್ ಆದ್ರೆ ದೆಹಲಿಯಲ್ಲಿ ಮಾಡಿದ್ರು, ಕೇಜ್ರಿವಾಲ್ ಮಾಡಿದರು. ಅದು ಈಗೇನಾಗಿದ್ದು ಪರಿಸ್ಥಿತಿಯಲ್ಲಿ ಅಲ್ಲಿಯವ್ರಿಗೆ ಗೊತ್ತಿರೋ ಜನ ಬೈತಾ ಇದ್ದಾರೆ, ಟೀಕಿಸ್ತಾ ಇದ್ದಾರೆ. ಆ ಸ್ಕೂಲ್ಗಳೆಲ್ಲ ಒಂದೇ ಮುಗಿಸ್ತಾ ಇದ್ದಾವಂತೇಳಿ ಯಾವಾಗ ಒಂದು ಗುರಿ ಇಟ್ಕೊಂಡು ಮಾಡಿದ್ರು ಕೇಜ್ರಿವಾಲ್ರು, ಅದು ಆಗ್ತಾ ಇಲ್ಲ, ಇಲ್ಲಿ ನೆರವೇರ್ತಾ ಇಲ್ಲ. ಅದೇ ರೀತಿ ಇಲ್ಲೂ ಸಹಿತ ಅನ್ನುವಂಥ ಮಾತನ್ನು ಹೇಳ್ತಾ, ಈ ದಿಶೆಯಲ್ಲೇ ನಮ್ಮ ಹಿರಿಯರು ಮಾಡಿದಂಥ ಚರ್ಚೆ ನಿಜವಾಗಿಯೂ ಒಂದು ಏನು ನಮ್ಮ ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಡೆದಂಥ ಈ ಚರ್ಚೆಯಲ್ಲಿ ಈ ಖಾಸಗೀಕರಣದ ಶಾಲೆಗಳನ್ನು ಬಿಟ್ಟು ಸರ್ಕಾರಿ ಶಾಲೆಗಳನ್ನು ಅಥವಾ ಅದರಲ್ಲೂ KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ಗಳನ್ನು ಬಂದ್ ಮಾಡಿ ಎಲ್ಲ ಸ್ಕೂಲು ಪಬ್ಲಿಕ್ ಸ್ಕೂಲ್ ಮಾಡಿರಿ ಅನ್ನುವಂಥ ಕರೆ ಕೊಡೋದನ್ನು ನಾವು ಇವತ್ತು ಸೀರಿಯಸ್ ಆಗಿ ತೆಗೆದುಕೊಂಡು ಎಜುಕೇಷನ್ಗೆ ಆದ್ಯತೆ ಕೊಡಬೇಕು ಅಂತ ಹೇಳ್ತಾ, ಈ ದಿಶೆಯಲ್ಲೇ ಮುಂದುವರೆದ್ರೆ ಈ ದೇಶಕ್ಕೆ ಒಂದು ಭವಿಷ್ಯದಪ್ಪ ಅನ್ನುವಂಥ ಮಾತನ್ನು ಖಚಿತವಾಗಿ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H6 ನ್ಯೂಸ್ ಅರ್ಧ ದೇಶ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.